ಏಯ್ ಯಾರಪ್ಪ ನೀನು? ಧನುಷ್ ಕೂಡ ವಿಡಿಯೋ ಹಾಕ್ಬಿಟ್ಟು ಫೇಮಸ್ ಆಗಿದ್ದೀನಿ ಅಂತಾನೆ. ಏನ್ ನನ್ ಮಗಳ ಹತ್ರ 400 ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ಯಾ ಇದು? ಬಂದ್ರೆ ಏಮಾಸ್ತಾ ಇದ್ಯಾ? ಏನಕ್ಕೆ 400 ರೂಪಾಯಿ ಮಾರ್ತಾ? ಬೇರೆ ಕಡೆ ಎಲ್ಲ 300 ರೂಪಾಯಿ ಮಾರ್ತಾ ಇದಾರೆ. ನೀನೇನ್ ಅಷ್ಟೇನ್ ದೊಡ್ಡದಾಯ್ತು? ಸರ್ ನಮ್ದು ಕಡಲೆ ಬೀಜ ಬಂದ್ ನೋಡಿ, ಆಯಿಲ್ ಬಂದ್ ನೋಡಿ ಒಂದ್ಸತಿ. ನಮ್ದು ಕಡಲೆ ಬೀಜ ಹೆಂಗಿರುತ್ತೆ ಗೊತ್ತಾ? ಒರಿಜಿನಲ್ ಆಗಿ ಮಾಡ್ತಾ ಇದ್ದಾರೆ. ಒರಿಜಿನಲ್ ಸರ್. ಕಡಲೆ ಬೀಜ ಹೌದಾ? ಕಡಲೆ ಬೀಜ 180 ರೂಪಾಯಿ ಇದೆ. ಬನ್ನಿ ನಮ್ ಜೊತೆ ಅಂಗಡಿಗೆ ಬನ್ನಿ. ಕಡಲೆ ಬೀಜ ಸೀಡ್ಸ್ ತೋರಿಸ್ತೀನಿ ನಿಮಗೆ. ಅದೇಪ್ಪ ನಾನ್ ಕೇಳ್ತಾ ಇರೋದು. ಅದೇ ಹೆಂಗ್ ಕೊಡ್ತೀಯಾ? 150 ರೂಪಾಯಿ ಕಡಲೆ ಬೀಜ ನಡೀತಾ ಐತೆ. 2 ಕೆಜಿ ಹಾಕ್ರೆ ಅರ್ಧ ಲೀಟರ್ ಬರೋದು. 2.5 ಕೆಜಿ ಹಾಕಿರೇನು 1 ಲೀಟರ್ ಆಯಿಲ್ ಬರುತ್ತೆ ಸರ್. ಹೌದಾ? ಅದ್ ಹೆಂಗ್ ಕೊಡೋದು? ಹೆಂಗ್ ಕೊಡಕ್ ಆಗತ್ತೆ? 300 ರೂಪಾಯಿಗೆ ನೀವೇ ಹೇಳಿ. ಒಂದ್ ಕೆಲಸ ಮಾಡಿ, ನೀವು ತಗೊಂಡ್ಬನ್ನಿ ಒಂದ್ 10 ಕೆಜಿ ಸೀಡ್ಸ್ ಮಾಡಿ ಕೊಡ್ತೀನಿ. 180 ರೂಪಾಯಿ 200 ರೂಪಾಯಿ ಹೇಳ್ತಾರೆ. ಓಕೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸರ್. ನಿಮ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರ್ತದೆ. ಹಂಗಂದ್ರೆ ಒರಿಜಿನಲ್ ಇರುತ್ತೆ, ಯಾವ್ದು ಮಿಕ್ಸ್ ಇರಲ್ಲ. ನಿಮ್ ಕಣ್ ಮುಂದೆನೆ ಮಾಡ್ಕೊಡ್ತೀನಿ, ನಿಮ್ಗೆ ಏನು ತೊಂದ್ರೆ ಇಲ್ಲ. ಅದಕ್ಕೆ ಬೇರೆ ಏನೇನ್ ಸಿಗತ್ತೆ? ಬೇರೆ ಎಲ್ಲಾ ತರ ಗಾಣದ ಎಣ್ಣೆ ಎಲ್ಲಾ ತರನು ಸಿಗುತ್ತೆ. ಅಡಿಗೆ ಎಣ್ಣೆ ಸಿಗುತ್ತೆ, ಲ್ಯಾಂಪ್ ಆಯಿಲ್ ಸಿಗುತ್ತೆ, ಹೇರ್ ಆಯಿಲ್ ಸಿಗುತ್ತೆ. ನಿಮಗೆ ಯಾವ ತರ ಆಯಿಲ್ ಬೇಕೆ ಎಲ್ಲಾನು ಸಿಗುತ್ತೆ. ಬಾದಾಮ್ ಆಯಿಲ್ ಸಿಗುತ್ತೆ, ವಾಲ್ನಟ್ ಸಿಗುತ್ತೆ, ಇಡೀ ಆಯಿಲ್ ಸಿಗುತ್ತೆ. ಇದೆಲ್ಲ ಏನಪ್ಪ ಮಡಗಿದ್ಯಾ ನೀನು? ತುಂಬಾ ಐಟಮ್ ಅಲ್ಲಿ ಬಂದ್ ಮಡಗಿದ್ಯಾ? ಹೌದು ಸರ್, ಎಲ್ಲಾ ತರ ಎಣ್ಣೆನೂ ಸಿಗುತ್ತೆ ನಮ್ಮ ಹತ್ರ. ಸನ್ಫ್ಲವರ್ ಆಯಿಲ್ ಇದೆ, ಎಳ್ಳೆಣ್ಣೆ ಇದೆ, ಹೇರ್ ಆಯಿಲ್ ಇದೆ, ಗ್ರೌಂಡ್ನಟ್ ಆಯಿಲ್ ಹತ್ರ ಯಾವ್ದಾವ್ದು ಐಟಮ್ ಎಲ್ಲ ಸಿಗ್ತದೆ ನನ್ನ ಹತ್ರ. ನೋಡಿ ತೋರಿಸ್ತೀನಿ ಎಲ್ಲ. ನೋಡಿ ಸರ್, ಇದು ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್. ಓಕೆ, ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ. ಇದೇನ್ ಪ್ರೈಸ್ ಸಿಗತ್ತೆ ನಮ್ಮ ಹತ್ರ? ಪ್ರೈಸ್ ಇದು ಬಂದು 500 1 ಲೀಟರ್. ಇದು ಬಂದು ಹೆಂಗಂದ್ರೆ 4 ಕೆಜಿ ಹಾಕಿದ್ರೆ 1 ಲೀಟರ್ ಆಯಿಲ್ ಬರುತ್ತೆ. ಓಕೆ ಓಕೆ, ಆ ತರ. ಸರಿ. ಬೇರೆ ಏನ್ ಸಿಗ್ತದೆ ನಮ್ಮ ಹತ್ರ? ಬೇರೆ ನಿಮ್ಮ ಆರ್ಲೆಣ್ಣೆ ಸಿಗುತ್ತೆ, ಕ್ಯಾಸ್ಟರ್ ಆಯಿಲ್. ಓಕೆ ಓಕೆ, ತುಂಬಾ ಒಳ್ಳೇದು. ಮಕ್ಕಳಿಗೆ ಎಲ್ಲಾನು ಹಾಕ್ಬೋದು. ಎಲ್ಲ ಕೊಡ್ಬೋದು. ಇದು ನಾವೇ ಮಾಡೋದು. ಇದು ಬಂದು ನಮ್ಮ ಹತ್ರ 450 ಇರುತ್ತೆ. ತುಪ್ಪ ಎಲ್ಲ ಮಡಗಿದ್ರೆ ತುಪ್ಪ ಇರುತ್ತೆ. ನೋಡಿ ಆಲ್ಮಂಡ್ ಆಯಿಲ್ ಇರುತ್ತೆ. ಇದು ನಾವೇ ಮಾಡೋದು ಆಲ್ಮಂಡ್ ಆಯಿಲ್. ಇದು ನಾವೇ ಮಾಡೋದು. ಆಲಿವ್ ಆಯಿಲ್ ಮಾತ್ರ ಹೊರಗಡೆ ತರಿಸ್ತೀವಿ. ಹೊರಗಡೆ, ಯಾಕಂದ್ರೆ ಇಲ್ಲಿ ಮಾಡಕ್ ಆಗಲ್ಲ. ಕೊಬ್ಬರಿ ಎಣ್ಣೆ ಇಲ್ಲಿ ಇದೆಲ್ಲ ಕೊಬ್ಬರಿ ಎಣ್ಣೆ, ಇದ್ರೂ ನಾವೇ ಮಾಡೋದು. ಎಲ್ಲ ಚೆನ್ನಾಗಿದೆ ಕೊಬ್ಬರಿ ಎಣ್ಣೆ. ಎಲ್ಲಾನು ಇಲ್ಲೇ ಮಾಡೋದು. ನೋಡಿ ಮಿಷಿನ್ ತೋರ್ಸ್ಕೊಳ್ಳ, ತೋರ್ಸಿ ಬನ್ನಿ ನೋಡೋಣ. ನೋಡಿ ಸರ್, ಇದೇ ಮಿಷಿನ್. ಇದರಲ್ಲೇ ನೀವು ಮಾಡೋದು? ಇದರಲ್ಲೇ ಮಾಡೋದೆಲ್ಲ. ರಾ ಮೆಟೀರಿಯಲ್ ತಗೊಂಡ್ ಬಂದು ಮಾಡೋದು. ಈಗ ರಾ ಮೆಟೀರಿಯಲ್ ಖಾಲಿ ಆಗಿದೆ, ಎಲ್ಲೂ ಮಾತ್ರ ಇದೆ. ಸರ್ ಇದೇನ್ರಿ ಇಲ್ಲಿ ಇಕ್ಕಿದ್ರ? ಹಿಂಡಿ ಸರ್, ಹಿಂಡಿ ಕೋಕೋನಟ್ ಮಾಡಿ ಅದು ಕೋಕೋನಟ್ ಬರುತ್ತಲ್ವಾ, ಅದು ಈ ತರ ಹಿಂಡಿ ಸಿಗುತ್ತೆ ನಮ್ಗೆ. ಕಡಲೆ ಬೀಜ ಅದು? ಇಲ್ಲ, ಕೋಕೋನಟ್. ಕೋಕೋನಟ್. ಓಕೆ ಓಕೆ, ಸರಿ ಸರಿ. ನೀವು ಒಟ್ಟಿನಲ್ಲಿ ಎಲ್ಲ ಮಿಷಿನ್ ಇದ್ರಲ್ಲೇ ಮಾಡೋದು ಸರ್. ಪ್ಯೂರ್ ಇರುತ್ತೆ, ನೀಟ್ನೆಸ್ ಇರುತ್ತೆ. ಓಕೆ, ನಾನು ಸೀಡ್ಸ್ ಎಲ್ಲ ಗಲೀಜಿ ತರ ಎಲ್ಲ ಮಾಡಲ್ಲ. ಸೀಡ್ಸ್ ಎಲ್ಲ ನಮ್ದು ಫಸ್ಟ್ ಕ್ವಾಲಿಟಿ ಹಾಕೋದು. ಓಕೆ, ಎಲ್ಲರೂ ಕಡಿಮೆ ರೇಟ್ ತಗೊಂಡ್ ಬಂದು ಹಾಕ್ತಾರೆ. ನಾವು ಆತರ ಎಲ್ಲ ಮಾಡಲ್ಲ. ನಾವು ತಗೊಂಡ್ ಬಂದು ಫಸ್ಟ್ ಕ್ವಾಲಿಟಿ. ಯಾಕಂದ್ರೆ ಜನಗೆ ನಾವು ಒಳ್ಳೇದು. ಈಗ ಯಾಕೆ ನೀವು ಇಷ್ಟು ರೇಟ್ ಕೊಟ್ಟು ತಗೊಳ್ಕೊಡ್ತೀರಾ? ಏನಕ್ಕೆ ಅಷ್ಟು ದೂರದಿಂದ ಹುಡ್ಕೊಂಡ್ ಬಿಡ್ತೀರಾ? ಚೆನ್ನಾಗಿರ್ಬೇಕು. ನಿಮಗೆ ನಾವು ಕೆಟ್ಟೋಗಿರೋದಲ್ಲ ಕಡಿಮೆ ಬೆಲೆಯಲ್ಲಿ ತಗೊಂಡ್ ಬಂದು ಮಾಡಿ ಕೊಡಕ್ಕಾಗತ್ತಾ? ಜನ ಯಾಕೆ ಬರ್ತಾರೆ? ಈಗ ಎಲ್ಲಾ ಇದಕ್ಕೆ ಚೇಂಜ್ ಏನಕ್ಕೆ ಆಗ್ತಾರೆ? ಗಾಣದ ಎಣ್ಣೆಗೆ ಆರೋಗ್ಯ ಚೆನ್ನಾಗಿರ್ಬೇಕಂತಾನೆ ಬರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಹೆಂಗ್ ಕೊಡ್ಬೇಕು? ಒಳ್ಳೇದೇ ಕೊಡ್ಬೇಕು. ಅದಕ್ಕೆ ನಮ್ದು ಒಂದ್ 10 ರೂಪಾಯಿ ಜಾಸ್ತಿ ಇರೋನು ಆತರ ಐಟಮ್ ಆತರ ಇರುತ್ತೆ. ಐಟಮ್ ಆದ ನೀವು ಬೇಕಾದ್ರೆ ನಿಮ್ ಮುಂದೆ ಮಾಡ್ಕೊಡಪ್ಪ ಅಂದ್ರೂ ಮಾಡಿಕೊಡ್ತೀನಿ, ನಾ ರೆಡಿ. ನಮಗೆ ಹೇಳಿದ್ರಲ್ಲ. ಈಗ ಬಂದ್ಬಿಟ್ಟು ನಮ್ಗೆ ವಿಎಸ್ ಅವರು ಈಗ ಆನ್ಲೈನ್ ದಲ್ಲಿ ನಿಮ್ ನಂಬರ್ ಗಳಲ್ಲಿ ಫೋನ್ ಮಾಡಿದ್ರೆ ಅವ್ರಿಗೆ ಡೆಲಿವರಿ ಮಾಡ್ತೀರಾ? ಡೆಲಿವರಿ ಇರುತ್ತೆ ಸರ್, ಡೆಲಿವರಿ ಇರುತ್ತೆ. ಡೆಲಿವರಿ ಮಾಡಿ ಯಾವ ಊರಿಗೆ ಬೇಕಾದ್ರೆ ಕೊಟ್ಟು ಕಳಿಸ್ತೀರಾ? ನೀವು ಇಡೀ ಇಂಡಿಯಾ ಫುಲ್ ಎಲ್ಲಿ ಬೇಕಾದ್ರೂ ನಾವು ಪಾರ್ಸಲ್ ಮಾಡಕ್ ರೆಡಿ ಇದ್ದೀನಿ. ಸರ್ ನಿಮ್ ನಂಬರ್ ಹೇಳ್ಬಿಡಿ. ನಮ್ ನಂಬರ್ ಬಂದು 9206261629. ರುದ್ರ ನ್ಯಾಚುರಲ್ ಅಂತ. ಇಲ್ಲಿ KHP ಮೇನ್ ರೋಡ್ ಅಲ್ಲಿ ಇದೆ. ನಮ್ಮ ಅಂಗಡಿಗೆ ನೀವು ಬಂದು ವಿಸಿಟ್ ಮಾಡ್ಬೋದು. ನಿಮ್ ಮುಂದೆನೂ ಮಾಡ್ಕೊಡಕ್ ನಾನು ರೆಡಿ ಇದ್ದೀನಿ. ನೀವು ಇಡೀ ಇಂಡಿಯಾ ಫುಲ್ ಎಲ್ಲಿ ಸರ್ವಿಸ್ ಕೇಳಿದ್ರು ನಾವು ಕೊಡಕ್ ರೆಡಿ. ನಿಮ್ದು ಲೊಕೇಶನ್ ಒಂದ್ ಟೈಮ್ ಹೇಳ್ಬಿಡಿ. KHP ಮೇನ್ ರೋಡ್, ಭವಾನಿ ಸ್ಟೀಲ್ ಅಂತ ಇರುತ್ತೆ ಕಬ್ಬಿಣ ಅಂಗಡಿ, ಅದು ಆಪೋಸಿಟ್ ಮನೀತ್ ಪಟೇಲ್ ಕಾಂಪ್ಲೆಕ್ಸ್ ಅಂತ ಇದೆ. ಆ ಬಿಲ್ಡಿಂಗ್ ನಮ್ಮ 2ನೇ ಶಾಪ್ ನಂಬರ್ 2. ಬ್ಯಾಂಗ್ಳೂರಲ್ಲಿ ಇದೆ ನಮ್ದು. ಬ್ಯಾಂಗ್ಳೂರ್ ಆರ್ಟಿ ನಗರ್ ಕಾವಲ್ಬೈಸಂದ್ರ ಬರುತ್ತೆ. ಸರಿ ಸರ್, ಎಲ್ರಿಗೂ ಸಹಾಯ ಆಗ್ಲಿ. ನಿಮ್ಮಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.